ಫೋಟೋ ತೆಗಿಬೇಕಾ ನಿನಗೆ? ತೆಗತಿಯಲ್ಲ ಜೋ. ಸಾರಿ ಅಂತೇಳ, ಸಾರಿ ಅಂತೇಳ, ಸಾರಿ ಹೇಳ. ಮನ್ಕೊಂಬಿಟ್ರಿ ಈಗಿಬ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಒಂದು ನಮ್ಮದು ಟ್ವಿನ್ಸ್ ರುಟೀನ್ ಮಾಡಿದ್ರೆ ಆಯ್ತಂತ ಮಾಡ್ತಾ ಇದ್ದೀನಿ. ಅವ್ರು ಯಾವ ಥರ ಆಟ ಆಡ್ತಾರೆ, ಹೇಗೆ ಫೈಟಿಂಗ್ ಮಾಡ್ತಾರೆ, ಹೇಗೆ ಊಟ ಮಾಡ್ತಾರೆ, ಹಾಗೆ ಅವರು ಹೇಗೆ ಹಿಂದಿ ಮಾತಾಡೋದಕ್ಕೆ ಶುರು ಮಾಡತ್ತಾರ ಎಲ್ಲ ನಿಮಗೆ ತೋರಿಸ್ಕೊತಾ ಹೋಗ್ತೀನಿ. ಈವ್ನಿಂಗ್ ರುಟೀನ್ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನು ಮಾಡತ್ತೀಯಮ್ಮ ನೀನು? ಪಾಪ ಆಯ್ತಾ? ಅವ್ವ ಏನು ಮಾಡವೀಗ? ಕಟ್ಟಿಂಗ್ ಮಾಡ್ತೀರಾ? ನೋಡ್ಬೋದು ಮನೆಯಲ್ಲೇ ನಾವು ಏನು ಮಾತಾಡ್ತೀವಿ ಅಷ್ಟು ಬೇಗನೆ ಮಕ್ಕಳನ್ನ ಕಲ್ತು ಬಿಡ್ತಾರೆ. ನಾನು ಮಾತಾಡ್ತಿದ್ದೆ ಸಂಚುಗೆ ಹೇರ್ ಕಟ್ ಮಾಡಬೇಕು, ತುಂಬ ಕೂದಲ ಬಂದಾವ ಅಂತೇಳಿ. ಅದನ್ನೇ ಅವ್ರು ಕೇಳಿಸ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡ್ಯಾರ, ಕೂದಲ ಕಟ್ ಮಾಡಬೇಕು ಅಂಥೇಳಿ. ಎಷ್ಟು ಬೇಗ ಮಕ್ಕಳು ಕಲ್ತು ಬಿಡ್ತಾರಲ್ವಾ? ಮಕ್ಕಳ ಜೊತೆ ಜಾಸ್ತಿ ಮಾತಾಡಿದ್ರೆ ಜಲ್ದಿನೇ ಮಾತು ಕಲ್ತು ಬಿಡ್ತಾರಂತೆ. ಮೊದಲಿಂದಲೂ ಹಿಂದಿನ ಕಾಲದಿಂದಲೂ ಹೇಳ್ಕೊತಾ ಇದ್ರು. ಅದಕ್ಕಾರೆ ಅಂತ ಅನಿಸುತ್ತೆ. ನಾವು ಏನು ಮಾತಾಡ್ತೀವಿ ನಮ್ಮ ಮಕ್ಕಳು ಸ್ಪೀಡಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ನಾವು ಜಾಸ್ತಿ ಮಕ್ಕಳ ಜೊತೆ ಮಾತಾಡಬೇಕು ಅಂದ್ರಷ್ಟೇ ಅವ್ರು ಜಾಸ್ತಿ ಜಲ್ದಿನೇ ಕಲ್ತು ಬಿಡ್ತಾರೆ. ಲ್ಯಾಂಗ್ವೇಜ್ ಏನು ಸಂಬಂಧನೇ ಇಲ್ಲ. ನಾವು ಯಾವ ಭಾಷೆ ಒಳಗೆ ಮಾತಾಡ್ತೀವಿ ಅದೇ ಭಾಷೆ ಕಲಿತಾರೆ. ನಾವು ಭಾಷೆಗಳು ಬೇರೆ ಬೇರೆ ಥರ ಕಲಿಸಿದ್ರೆ ಅದ್ರ ಜೊತೆ ಅದನ್ನು ಕಲಿತಾರೆ. ಮತ್ತೆ ಬೇರೆ ಮಾಡ, ಮತ್ತೇನು ಬರ್ತೈತಿ ನಿನಗೆ? ಹಾಂ, ಮತ್ತೇನು ಮಾಡ್ತೀವಿ? ಹಂಗೆ ಮಾಡಬಾರ್ದು, ಹಂಗೆ ಮಾಡ. ಏನಾಯ್ತಾ? ಬಡಿತಾ? ಏನು ಮಾಡತ್ತಿ ಸಂಚು? ಏನದ? ಹಾಂ, ಏನು ಮಾಡೋದು? ಏನು ಪೌಡ್ರ್ ಹಾಕಿ ತಿಂತಾರಾ? ಪೌಡ್ರ್ ತಿಂತಾರಾ? ಹಾಂ, ಪೌಡ್ರ್ ಹಚ್ಕೋಬೇಕು. ಪೌಡ್ರ್ ಹಚ್ಕೊಂಡು ಎಲ್ಲಿಗೆ ಹೋಗ್ಬೇಕಾ? ಮತ್ತೆ ಎಲ್ಲಿಗೆ ಹೋಗ್ಬೇಕಾ ಹಚ್ಕೊಂಡು? ಹೋಗ್ಬೇಕು. ಕಟ್ಟಿಂಗ್ ಮಾಡಿಸ್ಕೋಬೇಕಾ? ನಿನಗೆ ಕೂದಲು ಜಾಸ್ತಿ ಬಂದೈತೇನ? ಮಾಡಿಸ್ಬೇಕಾ? ಓಕೆ. ಇಬ್ರು ತಿನ್ಬೇಕು. ಯಾಕೆ ಶೇರಿಂಗ್ ಮಾಡ್ಬೇಕಿಲ್ಲ ನೀನು? ಇಬ್ರು ನಡ್ಬರ್ಕಿಡದ ನಡ್ಬರ್ಕಿದ ಹೇಳು. ಇಬ್ರು ತಿನ್ಬೇಕಲ್ಲ? ಶೇರಿಂಗ್ ಇಬ್ರು ಬೇಕಿಲ್ಲ. ಇದು ವಿಚಾರಕ್ಕೆ ಬಂದರೆ ಮಕ್ಕಳಿಗೆ ನಾವು ಏನು ಅಡುಗೆ ಮಾಡ್ತೀವಿ ಅದನ್ನೇ ಕೊಡಬೇಕು. 2 ಇಯರ್ಸ್ ಪ್ಲಸ್ ಆಯ್ತಂದರೆ ಸಾಕು. ನಾವು ಮನೆಯೊಳಗೆ ಏನು ಅಡುಗೆ ಮಾಡ್ತೀವಿ ಅದನ್ನೇ ಕೊಟ್ಕೋತಾ ಹೋಗಬೇಕು. ಅವ್ರು ತಿನ್ನಲಿ ಬಿಡಲಿ ಈ ಥರ ಅಡುಗೆ ಇದೆ ಅಂತೇಳಿ ನಾವು ತೋರಿಸ್ಕೋತಾ ಹೋಗಬೇಕು. ಮತ್ತು ನಾವು ಊಟ ಮಾಡಿದ್ರೆ ನಮ್ಮ ಜೊತೆ ಅವ್ರಿಗೂ ತಿನ್ನಿಸೋದನ್ನೇ ಕಲಿಸ್ಬೇಕು. ಸ್ವಲ್ಪ ಮಕ್ಕಳು ಮನೇಲಿದ್ದಾವೆ ಅಂತೇಳಿ ಸ್ವಲ್ಪ ಸ್ಪೈಸಿ ಮಾಡೋದಿರಲಿ ಅಥವಾ ಉಪ್ಪನ್ನು ನಾವು ಕಡಿಮೆ ಮಾಡಿ ಅಡುಗೆ ಮಾಡೋದರಿಂದ ಮಕ್ಕಳು ಜಲ್ದಿನೇ ಕಲಿಯೋಕ್ಕೆ ಶುರು ಮಾಡ್ತಾರೆ. ಫಾಲೋ ಮಾಡೀನಿ ನಾನು. ಆದಷ್ಟು ಜಲ್ದಿನೇ ನಮ್ಮ ಮಕ್ಕಳಿಗೆ ಎಲ್ಲ ಥರ ವೆಜಿಟೇಬಲ್ಸ್ ಇರ್ಬೋದು, ಹಣ್ಣು ಇರ್ಬೋದು ತಿನ್ನೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಸೊ ಅದೇ ಥರ ಅವ್ರು ಕಲಿತು ಬಿಟ್ಟರು. ಸೊ ಹಾಗಾಗಿ ಫ್ರೆಂಡ್ಸ್, ಯಾರ ಮೇಲೆ ಸಣ್ಣ ಮಕ್ಕಳಿದ್ದರೆ 2 ಇಯರ್ಸ್ ಪ್ಲಸ್ ಆದರೆ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡ್ತೀರಾ ಅದನ್ನೇ ಕೊಡ್ರಿ. ಬಟ್ ಸ್ಪೈಸಿ ಇರಬಾರ್ದು, ಸ್ವಲ್ಪ ಕಡಿಮೆ ಮಾಡಿ ನಾವು ಉಣಿಸೋದನ್ನು ಕಲಿಸಿದ್ರೆ ಜಲ್ದಿನೇ ಊಟ ಮಾಡೋದನ್ನು ಕಲಿತಾರೆ. ಹಾಗೆ ಊಟ ಮಾಡಿಸೋದಿರ್ಬೋದು ಜಲ್ದಿನೇ ನಾವು ತಾವೇ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಮ್ಮಿ 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 ಯಮ್ಮಿ. ಏನಮ್ಮ ಇದ? ಅನ್ನ ಮಜ್ಜಿಗೆ ಸಾರು. ಹೆಂಗೈತಿ?
ಓ ತಿನ್ ಪಾಪ ಕೊಡ್ಲಿ ಚಲ್ಕೋಬಾರ್ದ ನಿಂದು ಸಂಚು ನಿಂದು ಕಮ್ಮು ನಿಂದು ಇದಿಲ್ಲ ಆಯ್ತಾ ಮೊದಲು ಮಮ್ಮ ತಿನ್ಕೋದು ತಿನ್ಬೇಕು ಓಕೆ ಜಗಳ ಆಡ್ಬಾರ್ದು ಅದೆಲ್ಲ ಫುಲ್ ಖಾಲಿ ಮಾಡ್ಬೇಕು ಫುಲ್ ಖಾಲಿ ಮಾಡಿ ಏನ್ ಮಾಡ್ಬೇಕು ಈಗ ಊಟ ಮಾಡ್ಬೇಕು ಊಟ ಮಾಡಿ ಏನ್ ಮಾಡ್ಬೇಕ ಮನ್ಕೋಬೇಕು ಮುಕ್ಕೋಬೇಕು ಓಕೆ ಊಟ ಮಾಡಿ ಮುಕ್ಕೋಬೇಕು ಓಕೆ ಮಮ್ಮಿ ಶೋಟಿಗೆ ಅನ್ನ ತಿನ್ಬೇಕು ಮಮ್ಮನು ಮಾಡ್ಬೇಕು ಅದ್ರ ಜೊತೆಗೆ ಹಾಂ ತಿನ್ನಿಸ್ಲಾ ಅಪ್ಪು ಮುಂದೆ ಸೈಡ್ ಇದೆ ತಿನ್ನಿಸ್ಲಾ ತಿನ್ಸ್ ಬೇಡ ನನಗೆ ತೆಗಿಲ ಅದು ತೆಗೆದುಕೊಳ್ಳ ತಿನ್ಬೇಕು ಹಂಗೆ ಸ್ವಲ್ಪ ತಿನ್ಬೇಕಮ್ಮ ತೆಗಿಬೇಡ ಅದು ಸೈಡ್ ಇದ್ಬೇಕು ಮಮ್ಮಿ ಕೈ ಗಟ್ಟಿ ಈಗ ತಿನ್ನಿಗೆ ಸಾಕು ತಿನ್ರಿ ಈಗ ಇಷ್ಟು ಸಂಚು ತಿನ್ನಾದ ನನ್ನ ಮಮ್ಮ ಖಾಲಿ ಮಾಡಿದವ ಫಿನಿಶ್ ಮಾಡಿದ ಫಿನಿಶ್ ಯಾವ ಮಾಡಿದ ನೋಡಿ ಸಂಚು ಫಿನಿಶ್ ಇನ್ನ ಮಾಡಿದ ಸಾಕಾಸ್ ಇದು ನನ್ನ ನಡ್ಬರ್ಕಾಕು ಹಂಗೆ ಮಮ್ಮ ಸರ್ಶಿಲಿ ಈ ಥರ ಸರ್ಸು ತೋರಿಸ್ಲಾ ಇದು ಹಂಗೆ ಇಲ್ಲಿ ಸರ್ಚ್ಕೋಬೇಕಾ ಮಮ್ಮಿ ತಿಂದಿದೆ ಇದು ಇರ್ಲಮ್ಮ ಅಷ್ಟು ತಿನ್ಬೇಕು ಸಂಚು ತಿನ್ನಾತ ನೋಡು ಮಕ್ಕಳಿಗೆ ಆದಷ್ಟು ಊಟ ಮಾಡೋದಕ್ಕೆ ಅವ್ರ ಕೈಗೆ ಕೊಡಬೇಕು ಅವ್ರು ಎಷ್ಟು ಚೆಲ್ಲಿ ಏನಾರ ಮಾಡಲಿ ಬಟ್ ಅವ್ರ ಮುಂದೆ ಕುಂತು ನಾವು ಈ ಥರ ತಿನ್ನಿ ಅಂತ ಹೇಳಿದ್ರೆ ಆದಷ್ಟು ಜಲ್ದಿನೇ ಊಟ ಮಾಡೋದಕ್ಕೆ ಮಕ್ಕಳು ಕಲಿತಾರೆ. ಇವಾಗ ಎಲ್ಲರ ಮನೆಯಲ್ಲೂ ಸೇಮ್ ರುಟೀನೇ ಆಗಿದೆ, ಟಿ ವಿ ನೋಡ್ಕೋತಾನೆ ಊಟ ಮಾಡಿಸೋದು. ಸೊ ನಮ್ಮ ಮನೆಯಲ್ಲೇ ಹಾಗೆ ಇದೆ, ಬಟ್ ಆದಷ್ಟು ನಾನು ಅವ್ರ ಕೈಯಲ್ಲೇ ಊಟ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇದರಿಂದ ಸ್ವಲ್ಪ ಆ್ಯಕ್ಟಿವಿಟಿ ಶುರು ಆಗ್ತೈತಿ. ಅದ್ರಾಗ ಏನೈತಿ ತಾಟ್ನಾಗ ಅಂತ ನೋಡ್ತಾರೆ, ಮತ್ತು ಇದು ಬೇಡ ಅದು ಬೇಡ, ಇದಕ್ಕೆ ಕೊತ್ತಂಬರಿ ಅಂತಾರೆ, ಇದಕ್ಕೆ ಕರಿಬೇವು ಅಂತಾರೆ ಅಂತ ಸ್ವಲ್ಪ ಗೊತ್ತಾಗುತ್ತಾ ಹೋಗುತ್ತೆ. ಮಾಡುವ ಇಂಟ್ರೆಸ್ಟ್ನೂ ಜಾಸ್ತಿ ಆಗತ್ತಾ ಹೋಗುತ್ತೆ. ನಾನು ಸಜೆಸ್ಟ್ ಮಾಡೋದೇನೆಂದರೆ ಮಕ್ಕಳಿಗೆ ಊಟ ಮಾಡೋದಕ್ಕೆ ತಮ್ಮ ಕೈಯಲ್ಲೇ ತಾವು ತಿನ್ನೋದಕ್ಕೆ ಬಿಡಬೇಕು. ಅವ್ರ ಮುಂದೆ ಕೂತು ನಾವು ಹೇಳಿದರೆ ತುಂಬಾ ಬೆಟ್ರು, ಮತ್ತು ಹಾಗೆ ಈಸಿಯಾಗಿ ಊಟ ಮಾಡೋದಕ್ಕೆ ಕಲಿತಾರಂತೆ ಅನಿಸುತ್ತೆ. ಶಮ್ಮುಗೆ ಚಪ್ಪಾಳೆ ಮಾಡ್ಲಾ? ಮತ್ತೆ ನೀನು ತಿನ್ನು ಮಾಡ್ತೀನಿ. ಗುಡ್ ಗರ್ಲ್. ಶಮ್ಮುಗೆ ಚಪ್ಪಾಳೆ. ಫಿನಿಶ್ ಮಾಡ್ಬಿಡು, ಫಿನಿಶ್ ಮಾಡು. ಓಕೆ, ನೀ ಫಿನಿಶ್ ಮಾಡಿ ಚಪ್ಪಾಳೆ ಮಾಡ್ತೇನೆ. ಶಪ್ಪ ಇವಾಗ ಊಟ ಮಾಡಿ ಮನ್ಕೊಂಡ್ಬಿಡುದ ಅಮ್ಮ, ಸ್ವಲ್ಪ ಆಟ ಆಡಿ ಮನ್ಕೊಂಡ್ಬಿಡುದ. ಓಕೆ, ಮನ್ಕೊಂಡ ತೆಲಿಗೆ ಹೋಗುದು ಜಾರು ಬಂಡಿಗೆ ಜಾನು ಬಲ್ಲೆ. ನೀ ಎಲ್ಲಿಗೆ ಹೋಗೋಣಮ್ಮ? ನಾನು ಕಟ್ಟಿಂಗ್ ಮಾಡ್ಸೋದು. ಎಸ್, ವೆರಿ ಗುಡ್ ಶಮ್ಮು, ಕರೆಕ್ಟ್. ಈ ಕಟ್ಟಿಂಗ್ ಮಾಡ್ಸಕ್ಕೆ ಹೋಗ್ಬೇಕು. ಶಮ್ಮುನ್ ಹೇರ್ ಕಟ್ಟಿಂಗ್ ಐತಿ. ಮಮ್ಮಿ ಹೇರ್ ಕಟ್ಟಿಂಗ್ ಐತಿ. ಹಾ, ಮಮ್ಮಿ ಬೇಬಿ ಗೈ ಮಾಡ್ಬೇಕು. ಹೌದಾ? ಬನ್ನಿ ನಿನಗೇನ್ ಮಾಡ್ಬೇಕು? ಬೇಡ, ನಾನು ಬೇಡ, ಕಟ್ಟಿಂಗ್ ಮಾಡ್ಕೊತೀನಿ. ನೀನು ಕಟ್ಟಿಂಗ್ ಮಾಡ್ಕೋತೀಯ? ಕಟ್ಟಿಂಗ್ ಮಾಡ್ಕೊತೀನಿ. ಓಕೆ, ಅಲ್ಲಿ ಅಳಬಾರ್ದಾ? ಓಕೆ, ಗೋಗ ಮಾಡ್ಕೊತೀನಿ. ಸುಮ್ ಕಟ್ಟಿಂಗ್ ಮಾಡ್ಕೊತೀನಿ. ಓಕೆ, ಮಮ್ಮಿ ನಾನು ಸುಮ್ ಕಟ್ಟಿಂಗ್. ಓಕೆ, ಗುಡ್. ಏನಂಗ್ ಮಾಡಿದ್ರೆ ಚಲ್ತದಮ್ಮ? ಚಲ್ತದ, ಸುಮ್ಮಿರಮ್ಮ. ಯಾಕ ಸುಮ್ಮಿರ್ಬೇಕು, ಮಮ್ಮ ಮಾಡತ್ತಂಗೆಲ್ಲ ಮಾಡ್ಬಾರ್ದಲ್ಲ. ತಿನ್ ಖಾಲಿ ಮಾಡ, ಸಂಚು ಖಾಲಿ. ಚಲ್ದ ಶಮ್ಮು ನೋಡಂಗ್ ಮಾಡಿದ್ ನಿನಗೆ ಅಲ್ಲ ಅಪ್ಪು? ಇಟ್ಸ್ ಓಕೆ, ಮಮ್ಮಿ ಕ್ಲೀನ್ ಮಾಡ್ತೀನಿ. ಶಾನೆ ಇದೆಯಪ್ಪು. ತಿನ್ನಿಸ್ಲಾ? ಓಕೆ, ನಾ ತಿನ್ನಿಸ್ಲಾ ಅಪ್ಪು? ತಿನ್ನಿಸ್ಬಿಡ್ಲಾ ಈಗ? ಮಾಡ್ಬಿಡು.
ಆಮೇಲೆ ಸೌತೆಕಾಯಿ, ಆಮೇಲೆ ಬಂದಾಕತ್ತಿ. ನಾನು ಸೌತೆಕಾಯಿ ಇಲ್ಲ, ಫಸ್ಟ್ ಫಿನಿಶ್ ಮಾಡಿದ್ರೆ ಸೌತೆಕಾಯಿ. ಯಾಕೆ ಇಲ್ಲಾಂದ್ರೆ ನೀನು ನೆಕ್ಸ್ಟ್ ನನಗೆ ಮಮ್ಮನೇ ಕೊಡಲ್ಲ ನೋಡು. ಸೌತೆಕಾಯಿನೇ ಇಲ್ಲ ಸಮ. ತಿಂದೆ ಸೌತೆಕಾಯಿ. ಎಸ್, ವೆರಿ ಗುಡ್ ಸಂಚು. ನೋಡು ಸಂಚು ಎಷ್ಟು ಗುಡ್ ಬಾಯ್ ಅದ ನೋಡವ. ನೋಡಿ ಸೌತೆಕಾಯಿ ಎಲ್ಲ ಹಂಗೆ ಇಟ್ಟನವ, ನೋಡಲ್ಲ ಒಂದು ಮಮ್ಮ ಆದ್ಮೇಲೆ ತಿಂತಾನೆ ಅಲ್ಲ ಸೌತೆಕಾಯಿ ತಿಂದೆ. ಈ ಥರ ಹಿಂದಿ ರೈಮ್ಸ್ ಕೇಳಿ ಕೇಳಿ ಅವರು ಈಗ ಸ್ವಲ್ಪ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತು ಬೇಸಿಕ್ ಏನೇನು ಮಾತಾಡಬೇಕಂತ ನಾನು ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅವ್ರಿಗೆ ಸ್ಕೂಲ್ಗೆ ಸೇರಿಸ್ಬೇಕಾಗುತ್ತಲ್ಲ, ಹಾಗಾಗಿ ಬೇಸಿಕ್ಕಾಗಿ ಸ್ವಲ್ಪ ಹಿಂದಿ ಗೊತ್ತಿರಲಿ ಅಂತೇಳಿ ನಾನು ತಿಳಿಸ್ಕೊತಾ ಹೋಗ್ತಾ ಇದ್ದೀನಿ. ನಿದ್ದೆ ಬಂತ ಅನ್ಕೋತೀರಾ? ಹಾಂ ಸಂಚು, ನಡ್ರಿ ಬೆಡ್ ಮೇಲೆ ಮನ್ಕೊಂಡು ನಡ್ರಿ. ನಡ್ರಿ ಮನ್ಕೊಂಡು ನಡ್ರಿ. ಬಾಯ್, ನಾವು ಹೋಗ್ತೀವಿ. ಕರಿ ಸಮು ಕರಿ ಮನ್ಕೊಂಬಾನು. ನಡಿ ನಡಿ ನಡ್ರಿ ನಡಿ ಮನ್ಕೊಂಬಿಡಿ. ನಡಿ 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 ನಡಿ. ಸಮು ಫಸ್ಟ್ ಬಂದೆ. ನಿನ್ ಜಾಕ್ ನೀ ಮನ್ಕೋ, ನಿನ್ ಜಾಕ್ ನೀ ನಮ್ಮೋ. ಜಗಳ ಆಡಂಗಿಲ್ಲ. ಚಂಚುಕೊಲ್ಲ ಶಾಕ್ ಆಗೈತಿ ಅವ್ರಿಬ್ರದು. ಮನ್ಕೋತೀರಾ? ನಾನು ಮನ್ಕೋಲಾ? ಓಕೆ. ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ನಾನು ಮನಸ್ತಾ ಇದ್ದೀನಿ. 1 hour to 2 hour ಅವರು ಮನ್ಕೋತಾರೆ. ಸೊ ಆಮೇಲೆ ನಾನು ಸಾಯಂಕಾಲ ಮತ್ತು ಗಾರ್ಡನ್ಗೆ ಕರ್ಕೊಂಡು ಹೋಗ್ತೀನಿ. ಜೊತೆಗೆ ಅವ್ರದ್ದು ಫೈಟಿಂಗ್ ಅದು ಮುಗಿಸ್ಕೊಂಡು ಮನ್ಕೋಬೇಕಾದ್ರೆ 1/2 hour ಮಾಡಿಬಿಡ್ತಾರೆ. ನೀನೇ ಸಂಚು ಹೇಳಿದ್ದಿಲ್ಲ ಫಸ್ಟ್. ಸಮ್ಮು ಇಲ್ಲಿ ಮಕ್ಕೋ, ನಾ ಇಲ್ಲಿ ಮನ್ಕೋತೀನಿ, ನಿನ್ನ ಬಾಜುಗೆ ಮನ್ಕೋತೀನಿ ನಾನು. ಸಂಚು ಒಂದಿನ ಅಲ್ಲಿ ಒಂದಿನ ಅಲ್ಲಿ ಹಂಗೆ ಮಾಡಬೇಡ್ದಪ್ಪು. ನೀ ಎಲ್ಲಿ ಮನ್ಕೋತಿ? ಏ ಅಮ್ಮು ಬಾರ ಇಲ್ಲ ನೀವು. ಸಂಚು ಜಗಳ ಆಡ್ಬಾರ್ದು. ಸಂಚು ಸಾರಿ ಅಂತೇಳ, ಸಾರಿ ಅಂತೇಳ, ಸಾರಿ ಹೇಳ. ಮನ್ಕೊಂಬಿಟ್ರಿ ಈಗಿಬ್ರು. ಮನ್ಕೊಳ್ಳಿ. ಎಸ್, ವೆರಿ ಗುಡ್. ಹಾಂ ಮಾಡಿ. ಬರುತ್ತಮ್ಮ, ಗಾಡಿ ಬರುತ್ತೆ. ಸಂಜು ಗಾಡಿ ಬಿಡ್ತಾನ. ಬಿಟ್ಟ ಬಂತು ಹಾಂ ಮಾಡು. ಬಿಡು ಹಾಂ ಬಿಡು. ಮಾಡು. ಕೊಡು ನೀ ಕೊಡು. ಕೊಡು
ಸಕಾಶ್ ಹೋಗ ನಾ ಹಿಡ್ಕೊಂಡೀನಿ ಓಯ್ ಶಂಚು ನಿಮಗೆ ನಮ್ಮ ಟ್ವಿನ್ಸ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅವ್ರ ರೂಟೀನ್ ಏನೇನಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.